ಮದುವೆಯ ದಿನ ಮುಗಿದ ಮೇಲೆ ಎಲ್ಲರೂ ಹೇಳ್ತಾರೆ, ಇವಳಿಗೆ ಈಗ ಗಂಡನ ಮನೆನೇ ಮನೆ ಎಂದು. ಆ ಮಾತು ಕೇಳುವಾಗ ಹೆಣ್ಣಿನ ತುಟಿಯಲ್ಲಿ ನಗು ಇರುತ್ತದೆ, ಆದರೆ ಹೃದಯದೊಳಗೆ ಮೌನವಾಗಿ ಒಂದು ನೋವು ಕುಳಿತುಕೊಳ್ಳುತ್ತದೆ. ತವರು ಮನೆ ಅದು ಕೇವಲ 4 ಗೋಡೆಗಳಲ್ಲ, ಅದು ಅವಳ ಬಾಲ್ಯದ ನಗು, ಮೊದಲ ಕಣ್ಣೀರು, ಮೊದಲ ಕನಸು, ಅಪ್ಪನ ಕೈ ಹಿಡಿದು ನಡೆದಂತಹ ಮೊದಲ ಹೆಜ್ಜೆ, ಅಮ್ಮನ ಮಡಿಲಲ್ಲಿ ನಿದ್ರೆ ಮಾಡಿದಂತಹ 100 ರಾತ್ರಿಗಳು. ಅಲ್ಲಿ ಅವಳು ಸೊಸೆ ಅಲ್ಲ, ಅಲ್ಲಿ ಅವಳು ಜವಾಬ್ದಾರಿ ಅಲ್ಲ, ಅಲ್ಲಿ ಅವಳು ಕೇವಲ ಮಗಳು ಮಾತ್ರ. ಮದುವೆಯ ನಂತರ ಅವಳು ಬೇರೆ ಮನೆಯ ಬೆಳಕು ನೆರಳಿಗೆ ಹೊಂದಿಕೊಳ್ಳಬೇಕು. ಹೊಸ ಸಂಬಂಧಗಳು, ಹೊಸ ಸಂಪ್ರದಾಯ, ಹೊಸ ನಿರೀಕ್ಷೆಗಳು. ಎಲ್ಲರಿಗೂ ಹೊಂದಿಕೊಳ್ಳುವಲ್ಲಿ ಅವಳು ತನ್ನ ಮನಸ್ಸನ್ನು ನಿಧಾನವಾಗಿ ಮರೆಸಿಕೊಳ್ಳುತ್ತಾಳೆ. ಕಣ್ಣೀರನ್ನು ಒಳಗೆ ಇಟ್ಟುಕೊಂಡು ನಗಲು ಕಲಿಯುತ್ತಾಳೆ. ಒಂದು ದಿನ ಸಣ್ಣ ಮಾತಿಗೂ ಆಕೆಯ ಹೃದಯ ತುಂಬಿ ಹೋಗುತ್ತದೆ. ಅಮ್ಮನ ಬಳಿ ಹೇಳಿಕೊಳ್ಳಬೇಕು ಎಂದು ಎನಿಸುತ್ತದೆ, ಆದರೆ ಇನ್ನು ಅದು ಪರರ ಮನೆ ಅನ್ನುವಂತಹ ಭಾವನೆ ಅವಳನ್ನು ತಡೆದು ನಿಲ್ಲಿಸುತ್ತದೆ. ಫೋನ್ನಲ್ಲಿ ಅಮ್ಮನ ಧ್ವನಿ ಕೇಳಿದ ತಕ್ಷಣ ಅವಳ ಒಳಗಿನ ಎಲ್ಲ ಧೈರ್ಯ ಕರಗುತ್ತದೆ. ಸರಿ ಇದೆಯಾ ಮಗಳೇ? ಆ ಒಂದು ಪ್ರಶ್ನೆ ಹೆಣ್ಣಿನ ಹೃದಯವನ್ನು ಬೆಚ್ಚಿ ಬಡಿಯುತ್ತದೆ. ಅಪ್ಪ ಹೆಚ್ಚು ಮಾತಾಡೋದಿಲ್ಲ, ಆದರೆ ತವರು ಮನೆಗೆ ಹೋದಾಗ ಅವರ ಮೌನದ ನೋಟದಲ್ಲೇ 1000 ಮಾತುಗಳಿರುತ್ತದೆ. ನೀನು ನಮ್ಮ ಮಗಳೇ ಯಾವಾಗಲೂ ಎನ್ನುತ್ತಾರೆ. ಹಬ್ಬಕ್ಕೆ ತವರು ಮನೆಗೆ ಹೋಗುವ ದಿನ ರೈಲು, ಬಸ್, ಬೈಕ್ ಯಾವ ಪ್ರಯಾಣವೂ ಚಿಕ್ಕದಾಗಿ ಅನಿಸುತ್ತದೆ. ಬಾಗಿಲು ತೆರೆಯುತ್ತಿದ್ದಂತೆ ಮನಸ್ಸು ಹಗುರವಾಗುತ್ತದೆ, ಕಣ್ಣೀರು ತಾನಾಗಿಯೇ ಹರಿಯುತ್ತದೆ. ಅಮ್ಮ ಅಡುಗೆ ಮಾಡುತ್ತಾ, ಸೊತ್ತು ಮಾಡಿಸಿಕೊಳ್ಳು, ನಿನಗೆ ಇದು ಇಷ್ಟ ಅಲ್ವಾ ಅನ್ನುವಂತಹ ಮಾತು ಅವಳನ್ನು ಮತ್ತೆ ಬಾಲ್ಯಕ್ಕೆ ಕರೆದೊಯ್ಯುತ್ತದೆ. ಆ ದಿನಗಳಲ್ಲಿ ಅವಳು ಗಡಿಯಾರ ನೋಡುವುದಿಲ್ಲ, ಯಾಕೆಂದರೆ ಅಲ್ಲಿ ಸಮಯವು ಕೂಡ ಅವಳ ಪರವಾಗಿಯೇ ಇರುತ್ತದೆ. ಆದರೆ ಮರಳಿ ಹೋಗುವಂತಹ ದಿನವು ಬಂದಾಗ ನೀರವ ಮೌನ. ಬ್ಯಾಗ್ ತುಂಬಿದ ಬಟ್ಟೆಗಿಂತ ಹೃದಯ ತುಂಬಿದ ನೆನಪುಗಳೇ ಭಾರವಾಗುತ್ತದೆ. ಜಾಗ್ರತೆ ಅನ್ನುವಂತಹ ಅಪ್ಪನ ಮಾತು, ಸರಿಯಾಗಿ ಅನ್ನುವ ಅಮ್ಮನ ಸೂಚನೆ. ಅವಳು ತಲೆ ಅಲಗಿಸಿ ನಗುತ್ತಾಳೆ, ಆದರೆ ಮನಸ್ಸು ಅಳುತ್ತಿರುತ್ತದೆ. ಗಂಡನ ಮನೆಗೆ ಹಿಂದಿರುಗಿದ ಮೇಲೆ ಅವಳು ಮತ್ತೆ ಬಲಿಷ್ಠಳಾಗಬೇಕು, ಎಲ್ಲರನ್ನೂ ಸಮಾಧಾನಪಡಿಸಬೇಕು. ಆದರೆ ಒಳಗೊಂದು ಶಕ್ತಿ ಮಾತ್ರ ಅವಳನ್ನು ನಿಲ್ಲಿಸುತ್ತದೆ, ಅದೇ ತವರು ಮನೆಯ ಬಾಂಧವ್ಯ. ಹೆಣ್ಣಿಗೆ ತವರು ಮನೆ ಎಂದರೆ ಅವಳಿಗೆ ಮತ್ತೆ ಮತ್ತೆ ತಾನಾಗುವಂತಹ ಜಾಗ. ಎಷ್ಟು ದೂರ ಹೋದರೂ ಮನಸ್ಸು ಹಿಂದಿರುಗುವಂತಹ ಏಕೈಕ ದಾರಿ. ತವರು ಮನೆ ದೂರವಾದರೂ ಅದರ ಪ್ರೀತಿ ದೂರವಾಗದು. ಅದೇ ಪ್ರೀತಿ ಹೆಣ್ಣನ್ನು ಮೌನವಾಗಿ ಬದುಕಿಸುವಂತಹ ಶಕ್ತಿ. ತವರು ಮನೆ ಎಂದರೆ ಅದೊಂದು ವಿಳಾಸವಲ್ಲ, ಹೆಣ್ಣಿಗೆ ಅದು ತಾನು ಉಸಿರಾಡುವಂತಹ ನೆನಪು. ಸ್ನೇಹಿತರೆ, ಇಂದಿನ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೂ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.